ಅಂಗರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೋಟಿ ಹಗರಣ ನಡೆದಿದೆ ಎಂದು ಆರೋಪ ಮಾಡಿರುವ ನಾಗರಾಜ್ ವಿರುದ್ಧ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮುಖಂಡರಿಂದ ತೀವ್ರ ಆಕ್ರೋಶ. ಆ ಲೋಪಕ್ಕೆ ನಾವು ಮಾಡಲ್ಲ, ಆ ಲೋಪಕ್ಕೆ ನಾವು ಮಾಡಲ್ಲ. ಹೌದು, ಸಾಲಿಗ್ರಾಮ ತಾಲೂಕು ಅಂಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒ ಹಾಗೂ ಅಧ್ಯಕ್ಷರು ಸೇರಿ ಕೋಟ್ಯಂತರ ರು ಹಗರಣ ನಡೆದಿದೆ ಎಂದು ಆರೋಪ ಮಾಡಿರುವ ನಾಗರಾಜ್ ವಿರುದ್ಧ ಇಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ಮುಖಂಡರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಪಂಚಾಯಿತಿಯಲ್ಲಿ ಹಗರಣ ನಡೆದಿದೆ ಎಂದು ಸಾಬೀತಾದರೆ ದಾಖಲೆಗಳ ಸಮೇತ ಬಂದು ಚರ್ಚೆ ಮಾಡಲಿ, ಅವರಿಗೆ ಮುಕ್ತ ಅವಕಾಶ ಕೊಡುತ್ತೇವೆ. ಅದು ಬಿಟ್ಟು ಪಂಚಾಯಿತಿ ಹಾಗೂ ಅಧ್ಯಕ್ಷರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ಎಷ್ಟು ಸರಿ? ನಾಗರಾಜ್ ಎಂಬಾತ ನಮ್ಮ ಗ್ರಾಮದವರೇ ಅಲ್ಲ. ಇಲ್ಲಿಯ ವಾಸ್ತವ ಅಭಿವೃದ್ಧಿ ಕೆಲಸಗಳು ಏನೆಂಬುದು ತಿಳಿದಿಲ್ಲ. ಅವರ ಸ್ವಾರ್ಥಕ್ಕಾಗಿ ಗ್ರಾಮಕ್ಕೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆ. ಚೌಟ್ರಿ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ, ದೇವಸ್ಥಾನ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಅನೇಕ ಅಭಿವೃದ್ಧಿಗಳು ನಡೆದಿವೆ. ಇದನ್ನು ಗಮನದಲ್ಲಿಡಬೇಕು. ವಿನಾಕಾರಣ ಗ್ರಾಮಕ್ಕೆ, ಪಂಚಾಯತಿಗೆ ಮಸಿ ಬಳಿಯುವ ಕೆಲಸ ಮಾಡಬಾರದು ಎಂದು ಅಧ್ಯಕ್ಷರಾದ ತಮ್ಮಣ್ಣೇಗೌಡರು, ಮಾಜಿ ಅಧ್ಯಕ್ಷರಾದ ಧನಂಜಯ್ ಬಾಬು, ಗ್ರಾಮಸ್ಥರಾದ ಎಪಿ ಗೋವಿಂದೇಗೌಡ, ಕೆ ನಾಗೇಶ್, ಮಾಜಿ ಸದಸ್ಯ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ನಿನ್ನೆ ನಡೆದಿರುವಂತಹ ಅಂಗರಳ್ಳಿ ಗ್ರಾಮ ಪಂಚಾಯತಿ ಹಗರಣ ನಡೆದಿದೆ ಅಂತ ಏನು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ, ಅದಕ್ಕೆ ತೀವ್ರ ವಿರೋಧವನ್ನ ಖಂಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಹಾಗೂ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು. ಆ ಒಂದು ಹೇಳಿಕೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋದಕ್ಕೆ ನೇರವಾಗಿ ನಮ್ಮ ಜೊತೆಗೆ ಅಧ್ಯಕ್ಷರಿದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ. ಬನ್ನಿ ಕೇಳೋಣ. ನಮ್ ಗ್ರಾಮ ಪಂಚಾಯತಿ ಕಾಲಾವಧಿಯಲ್ಲಿ ಏನು ಭ್ರಷ್ಟಾಚಾರ ಆಗೈತೆ ಅನ್ನೋದ ಸಾಬೀತುಪಡಿಸ್ಲಿ ಅವನು. ಏನ್ ಸರ್ ಸಾಬೀತುಪಡಿಸ್ಲಿ ಅವನು. ಪಾಪ ಅವ್ನು ತಿಳಿದ್ನ ಮಾಡೋದ್ನೋ ತಿಳಿದೇ ಮಾಡಿದನೋ ಅವ್ನು ಸಾಬೀತುಪಡಿಸ್ಲಿ ಅವನು. ನಾನು ಸಾಬೀತುಪಡಿಸ್ಲೇಬೇಕು. ರವಿವಾರ 2 ಕೋಟಿ ಸರ್, MLA ಅನುದಾನ ಇಲ್ಲ. 2 ಕೋಟಿ ಪಂಚಾಯತಿಗೆ 2 ಕೋಟಿ ರೂಪಾಯಿ ಬರ್ತದ. 50 ಫೈನಾನ್ಸ್ ವರ್ಕ್ 60,000 70,000 ರೂಪಾಯಿ. 10 ಜನ ಮೆಂಬರು ಎಲ್ಲ ಹಂಚ್ಕೊಂಡು, ಪ್ರತಿ ಗ್ರಾಮದವರು ಹಂಚ್ಕೊಂಡು, ಪ್ರತಿಯೊಂದು ಗ್ರಾಮದ ಕೆಲ್ಸಕ್ಕೆ ಮಾತ್ರ ಮಾಡೋದು ನಾವು. ಅದ ಬಿಟ್ಟು ಅದರಲ್ಲಿ ಒಂದೇ 1 ರೂಪಾಯಿ ನಾವು ದುರುಪಯೋಗ ಮಾಡ್ಕೊಂಡಿಲ್ಲ. ಆ ದುರುಪಯೋಗ ಮಾಡ್ಕೊಂಡಿರೋ ಭ್ರಷ್ಟು ಅಂತ ಹೇಳೋದಾದ್ರೆ ಅವ್ನು ಬಂದು ಸಾಬೀತುಪಡಿಸ್ಲಿ. ನಾವು ಭ್ರಷ್ಟ ಅಲ್ಲ. ನಾವಾಗ್ಲಿ, ನಮ್ಮ ಅಧ್ಯಕ್ಷ ಆಗ್ಲಿ, ಮಾಜಿ ಅಧ್ಯಕ್ಷ ಆಗ್ಲಿ, ಎಲ್ಲ ನಮ್ಮ ಗ್ರಾಮ ಜನತೆ ಕೇಳಿ ಭ್ರಷ್ಟ ಯಾರು ಅಂತ. ಅವ್ನು ಯಾರು ಗೊತ್ತಿಲ್ಲ. ಅವನೆಲ್ಲ ಗೊತ್ತಿಲ್ಲ. ಅವ್ನಿಗೆ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ID ಇಲ್ಲ. ಏನ್ ಅವ್ನ ಜೀವನ? ಪ್ರತಿಯೊಂದು ಊರ್ ಹೋಗಿ ಹೇಳ್ಕೊಂಡ್ಬಿಟ್ರೆ ಅವನೇ ಜೀವನ ಅವನು. ಸರ್, 1.5 ಕಿಲೋಮೀಟರ್ ದೂರದಲ್ಲಿ ಒಂದ್ ಮನೆ ಕಟ್ಕೊಂಡವ್ರೆ ಅವರು. ಕರೆಂಟ್ ಕೊಡ್ಸಿ, TC ಹಾಕ್ಸಿ, ರೋಡ್ ಮಾಡ್ಸಿ ಅಂತ ಬಂದು ಹಿಂಸೆ ಕೊಟ್ಟು ನಮ್ಮನ್ನ ಇದ್ ಮಾಡಿದ್ರು. ಆಮೇಲೆ ಪುನಃ ಬಂದು PDO ಅವ್ರಿಗೆಲ್ಲ ಮಾಡ್ಕೊಡಕ್ಕಿಲ್ಲ ಅನ್ನೋದಕ್ಕೆ ಅವ್ರಿಗೆಲ್ಲ ಬಂದು ಆ ಲೆಕ್ಕ ಕೊಡಿ, 5 ವರ್ಷದ ಲೆಕ್ಕ ಕೊಡಿ, 1 ವರ್ಷಕ್ಕೆ ಬರೋದು 50 ಲಕ್ಷ ರೂಪಾಯಿ ದುಡ್ಡು, 10 ಲಕ್ಷ ರೂಪಾಯಿ ದುಡ್ಡು ಬರಕ್ಲ ಪಂಚಾಯತಿಗೆ. 2 ಕೋಟಿ ರೂಪಾಯಿ ಎಲ್ಲಿ ಸರ್ ಬರ್ತಾರ ಇದು ದುಡ್ಡು? ಈ ತರಕ್ಕೆ ನಮ್ ಮಾಡ್ನಿಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಇವೆಲ್ಲಾನು ನಮ್ಮ ಮೇಲೆ, ಅವ್ರ ಮೇಲೆ, PDO ಅವ್ರ ಮೇಲೆ ಗೂಬೆ ಕೂರಿಸಿ, ಆಮೇಲೆ ನಮ್ಮನ್ನ ನಾವ್ ಮಾಡ್ನಿಲ್ವಲ್ಲ ಅನ್ನೋ ಇದಕ್ಕೆ ನಮ್ಮನ್ನೆಲ್ಲಾನು ಈ ತರ ಇದ್ ಮಾಡ್ತಾ ಅವ್ರೆ. ಅವರು ನಮ್ಮೂರಲ್ಲ, ಅವ್ರು ಹೊರಗಡೆಯವರು ಸರ್. ಅವ್ರು ಏನು ಅಂದ್ರೆ ಇಲ್ಲೊಂದು ನೀವು ಸಂಬಂಧ ಮಾಡಿ ಅವ್ರ ಹೆಂಗಸರು ಇಲ್ಲಿ, ಅವರು ಇಲ್ಲಿಯವರು ಇಲ್ಲಿ ಬಂದು ಒಂದಿಷ್ಟು 1.5 ಕಿಲೋಮೀಟರ್ ದೂರ ಒಂದ್ ಮನೆ ಕಟ್ಕೊಂಡವ್ರೆ. ಆ ಮನೆಗೆ ಈ ಸವಲತ್ತು ಮಾಡ್ಲಿಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲಾನು ನಮ್ಗೆ ಈ ತರ ಇದ್ ಮಾಡ್ತಾವ್ರಿ ಸರ್. ಪಾಪ ನವೀನ್ ಕುಮಾರ್ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ಗ್ರಾಮಕ್ಕೆ ಪ್ರತಿಯೊಂದು ನಮ್ ಗ್ರಾಮ ಹಿಂದೆ ಅಬ್ದುಲ್ ನಜೀರ್ ಸಾಬ್ ಏನ್ ಹೇಳಿದ್ರು ಅದೇ ತರ ಸರ್. ನಮ್ಮ ಗ್ರಾಮಕ್ಕೆ ನೀರಾಗ್ಲಿ, ಕರೆಂಟ್ ಆಗ್ಲಿ, ಪ್ರತಿಯೊಂದು ಗ್ರಾಮಕ್ಕೆ ಉಪಯೋಗ ಸರ್. ಅವ್ನು 2 ಕಿಲೋಮೀಟರ್ ಮನೆ ಕಟ್ಟಿದ ಅವ್ನಿಗೆ ಕೊಡಕ್ಕಾಯ್ತದ ಸರ್? ಈಗ ನಾನೇ ಕಟ್ತೀನಿ 3 ಕಿಲೋಮೀಟರ್ ಮನೆ, ನನ್ ಮನೆ ಕೊಡಕ್ಕೆ ಕರೆಂಟ್ ಕೊಡಿ, ನೀರ್ ಕೊಡಿ ಅಂದ್ರೆ ಏನ್ ಸರ್ ಅರ್ಥ ಇದು? ಇವನು ಶುದ್ಧ ಲೋಪ. ಇವನು ನಿನ್ನೆ ಆರೋಪ ಮಾಡಿದ್ರಲ್ಲ ಅವ್ರು, ಏನಾದ್ರು ಪಂಚಾಯತಿಗೆ ಏನಾದ್ರು ದುಡ್ಡು ಆಮಿಷ ಏನಾದ್ರು ಇಟ್ಟಿದ್ರ ಕೊಡ್ಬೇಕು ಅನ್ನೋ ದುಡ್ಡು ಅಂತ ಉಂಟು ಸರ್. ಅವನು ಹೆಚ್ಚು ಕಮ್ಮಿ ಪಂಚಾಯತಿ ದುಡ್ಡು ಕೇಳೋದು. ಇಲ್ಲಿ ಪಾಪ ಅವನು ಶೆಡ್ ಹಾಕಿದ, ಅವನ್ ತರ ದುಡ್ಡು ಕಿತ್ಕೊಂಡು ಏನ್ ಗಾದಿ ಹೇಳ್ತಾರ ಸರ್ ಅಂತ. ಆ ಲೋಪ ಕೆಲಸ ನಾವು ಮಾಡಲ್ಲ. ಅವ್ನು ಲೋಪ ಕೆಲಸ ಮಾಡೋದು. ನಾವು ಆ ಹುಡುಗರ ತೆಗೆದ್ಬಿಟ್ಟಾನೆ. ಆ ಹುಡುಗ ಇವತ್ತು ಔಷಧಿ ಕುಡಿಯೋ ಮಟ್ಟಕ್ಕೆ ಹೋಗಿದ್ದ. ಯಾರು ಹುಡುಗ ಅಭಿ ಅಂತವ, ಅವ್ನು ಚಡ್ಕ. ನಾವೇನ ಕರ್ಕೊಂಡ್ ಬಂದು ಅವ್ರ ಕಾಪಾಡ್ಕೊತಾವೆ. ಅವ್ನು ದನ ಶೆಡ್ ಹಾಕು, ದನ ಕಟ್ಟು, ಕುರಿ ಕಟ್ಟು ಅಂದ್ಬಿಟ್ಟು ಆ ಹುಡುಗ ಶೆಡ್ ಹಾಕ್ಬಿಟ್ಟು ಆ ಹುಡುಗನ ಪೂರ್ತಿ ಫುಲ್ ಫ್ಲಾಪ್ ಮಾಡಿದಂತ ನಾಗರಾಜ್. ನಮ್ಮ ಚೌಟ್ರಿಗೆ 25 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ರೀತಿ ದುಡ್ಡು ಖರ್ಚು ಮಾಡಿ ಇವತ್ತು ಅಡಿಗೆ ಮನೆಯನ್ನ ವ್ಯವಸ್ಥೆ ಮಾಡ್ಕೊಟ್ಟಾರೆ. ಇವತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಬಹುದು, ಬೀಗ್ ರೂಟ್ ಆಗ್ಬೋದು, ಎಲ್ಲ ಇವತ್ತು 10 ರೂಪಾಯಿ ದುಡ್ಡಿನ ನಮ್ಮೂರ ಒಂದು ಸಮುದಾಯ ಭವನದಲ್ಲಿ ಅವಕಾಶ ಕಲ್ಪಿಸ್ಕೊಟ್ಟಾರೆ. ಆಮೇಲೆ ಮೊದಲು ಇನ್ನೊಂದೇನಪ್ಪಾ ಅಂದ್ರೆ, ಇವತ್ತು ಈ ನಾಗರಾಜನವರು ಇವತ್ತು ಅಪಾದ್ಯ ಮಾಡವ್ರೆ. ಅವರು ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಗ್ರಾಮಸ್ಥರೇ ಎಲ್ಲ. ಅವರು ಹಿಂದೆ ಯಾವಾಗ್ಲೂ ಅವ್ರ ತಾತನ ಕಾಲದಲ್ಲಿ ಏನು ನಮ್ಮ ಗ್ರಾಮಸ್ಥರು ಅಂತ, ನಮ್ಮೂರ ಒಬ್ಬ ಅಳಿಮೆಯ
ಅವರು ಈಗ 1 ಕೋಟಿ 2 ಕೋಟಿ ಖರ್ಚು ಮಾಡಿ ಇಲ್ಲಿ ಮನೆ ಕಟ್ಕೊಂಡು ಬೆನ್ಸ್ ಹಾಕ್ಸ್ಕೊಂಡು ಒಂದು ಐಷಾರಾಮಿಯಾಗಿ ಮನೆ ಕಟ್ಕೊಂಡವ್ರೆ. ಸುಮಾರು ನಮ್ಮ ಗ್ರಾಮದಿಂದ ಹೊರವಲಯದಲ್ಲಿ ಹೊಲ ಇರುವಂತ ಸಂದರ್ಭ ಹೊಲದ ಹತ್ರದಲ್ಲಿ ಕಟ್ಕೊಂಡವ್ರೆ. 1.5 ಕಿಲೋಮೀಟರ್ ರೋಡ್ ಮಾಡ್ತೀನಿ ಅಂದ್ರೆ ಕೋಟಿಗಟ್ಟಲೆ ಅನುದಾನ ಬೇಕು. ಈಗ ಅವ್ನು ನನ್ಗೆ ರೋಡ್ ಬೇಕು ಅಂತ ಅಂದ್ರೆ ಈಗ ಅವ್ನ್ ಮನೆ ಕಟ್ಕೊಂಡು ಕಾರಲ್ಲಿ ಓಡಾಡ್ಬೇಕು, ನಾವು ಕಾರ್ ಮಾಡಿಕೊಂಡಿವಿ ಅನ್ಬಿಟ್ಟು ಈಗ ನಮ್ ಗ್ರಾಮಸ್ಥರು ಅಂದ್ರೆ 5,000 ಜನಸಂಖ್ಯೆ ಐತೆ. ಅವರು ಈಗ 1.5 ಕೋಟಿ ಬೇಕು ಒಂದು ಮನೆ ತಕ್ಕೆ ರೋಡ್ ಮಾಡ್ತೀನಿ ಅಂದ್ರೆ 1.5 ಕೋಟಿ ಪಂಚಾಯತಿಗೆ ಅನುದಾನ ಎಲ್ಲಿ ಬರ್ತಾರೆ? ವೈಯಕ್ತಿಕವಾಗಿ ನನಗೆ ಟಿಸಿ ಹಾಕ್ಸ್ಕೊಡಿ ಅಂತಾನೆ. ವೈಯಕ್ತಿಕವಾಗಿ ಟಿಸಿ ಹಾಕ್ಸ್ಕೊಡಕ್ಕೆ ಪಂಚಾಯತಿಲಿ ಅನುದಾನ ಎಲ್ಲೈತೆ? ಪಂಚಾಯತಿಲಿ ಎಲ್ಲಿ ಬರ್ತದೆ ಸರ್ ಅನುದಾನ? ಇಲ್ಲ ನಮ್ಮೂರಲ್ಲಿ ಯಾವ್ದಾರ ಕಮರ್ಷಿಯಲ್ ಅಲ್ಲಿ ಯಾವ್ದಾರ ಮಳಿಗೆಗಳು ಇನ್ನೊಂದು ಏನಾರು ಇದ್ರೆ ಅದ್ರಲ್ಲಿ ಅನುದಾನ ಬರ್ತದೆ ಸರ್. ಊರಲ್ಲಿ ವರ್ಷಕ್ಕೊಂದ್ಸಲಿ ಹೋಗ್ಲೇಬಾ ಅಂತ ಮಾಡ್ತಾರೆ, ಅದಕ್ಕೆ ಲಕ್ಷಾಂತರ ರೂಪಾಯಿ 1 ರಿಂದ 2 ಲಕ್ಷ ರೂಪಾಯಿ ಬೇಕು. ಇನ್ನ ಬಸವೇಶ್ವರ ಹಬ್ಬದಲ್ಲಿ ಗ್ರಾಮಕ್ಕೆ ಊಟ ಹಾಕ್ತಾರೆ, ಎಲ್ಲಾರ ಹತ್ರ ಜನಗಳ ಹತ್ರ 10, 20, 50 ಈ ರೀತಿ ಕಲೆಕ್ಟ್ ಮಾಡ್ಕೊಂಡು ಒಂದ್ ದೇವಸ್ಥಾನದ ಒಂದು ಹರಿಸೇವೆ ಮಾಡ್ತಾರೆ. ಇನ್ನ ಇಲ್ಲಿ ಇನ್ನ ಪಂಚಾಯತಿಲಿ ಸಣ್ಣ ಪುಟ್ಟ ರೋಡ್ಗಳು ಮಾಡವ್ರೆ. ಇವತ್ತು ನಮ್ಮ ಹೋಗ್ಲಿ ಹಬ್ಬ ಮಾಡುವಂತ ಒಂದು ಕೇಂದ್ರ ಬಿಂದು ರಂಗಸ್ಥಳ ಅದು ಫುಲ್ ಎಲ್ಲ ಇದಾಗಿತ್ತು, ಡ್ರೈ ಮಣ್ಣಲ್ಲಿ ಇದಾಗಿತ್ತು. ಅದಕ್ಕೆ ಇವತ್ತು ಕಾಂಕ್ರೀಟ್ ಹಾಕ್ಸವ್ರೆ. ಈಶ್ವರ ದೇವಸ್ಥಾನ ಅಂತ ಇವತ್ತು ನಮ್ಮ ಅದ್ಬಿಟ್ರು ಉದ್ದೇಶಪೂರ್ವಕವಾಗಿ ಕೆಲವು ಜನ ಮೆಂಬರ್ಗಳನ್ನ ಮಾತ್ರ ಟಾರ್ಗೆಟ್ ಮಾತಾಡಿರೋ ನೋಡಿದ್ರೆ ಇವನು ರಾಜಕೀಯದ ಹಿನ್ನೆಲೆ ಇಟ್ಕೊಂಡು ಬಂದು ನಮ್ಮ ಗ್ರಾಮಕ್ಕೆ ಉದ್ದೇಶಪೂರ್ವಕವಾಗಿ ಮಾತಾಡಿರೋ ಮಾತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಂಕನಹಳ್ಳಿ ಸಮಸ್ತ ಗ್ರಾಮಸ್ಥರಿಗೂ ಒಂದನ್ನು ಹೇಳಕ್ ಈಗ ಹೇಳಿಕೆ ಹಗರಣದ ವಿಚಾರವಾಗಿ ಸಂಪೂರ್ಣವಾದ ಸುಳ್ಳು ಮಾಹಿತಿ ಅಂತ ಹೇಳ್ತೀರಾ ಇದ್ರ ಬಗ್ಗೆ? 100% ಸುಳ್ಳು ಮಾಹಿತಿ. ಇದು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು 2-3 ಜನ ಸೇರ್ಕೊಂಡು ಈಗ ಉದ್ದೇಶಪೂರ್ವಕವಾಗಿ ಪಂಚಾಯತಿಗೆ ಕಳಂಕ ತರಬೇಕು ಅಂತ ಹೇಳಿರೋದು. ಒಂದು ಮೊದಲನೇದಾಗಿ ಯಾವ ಟೈಮಲ್ಲಿ ಯಾವ ಇಸ್ವಿಲಿ ಏನ್ ಹಗರಣ ನಡೆದ ಅಂತ ಅವ್ನು ಹೇಳಿಲ್ಲ, ಅಲ್ಲೇ ಅವ್ನು ತಪ್ಪಿಗೆ ಸಿಗಾಕೊಂಡಾನೆ. ಈಗ ಪಂಚಾಯತಿಲಿ ಈ ಅವಧಿಲಿ 3 ಜನ ಅಧ್ಯಕ್ಷ ಅವರೇ, ಯಾವ ಅಧ್ಯಕ್ಷ ಅವಧಿಲಿ ಏನ್ ನಡೆದೈತೆ ಅಂತ ಅದ್ ಹೇಳ್ಬೇಕತಾನೆ. ಸಾರಾ ಮಹೇಶ್ ಅವರ ಅವಧಿಯಲ್ಲಿ ಅಂಕನಹಳ್ಳಿ ಗ್ರಾಮ, ಇದೇ ಅಂಕನಹಳ್ಳಿ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರುಗಳು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಎಲ್ಲ ಸೇರಿ ಸಾರಾ ಮಹೇಶ್ ಅವರ ಅಧಿಕಾರ ಅವಧಿಯಲ್ಲಿ ಪ್ರತಿಯೊಂದು ಅಂಕನಹಳ್ಳಿ ಗ್ರಾಮದ ಅಭಿವೃದ್ಧಿ ಪಥ ತಗೊಂಡೋಗಿದ್ದಾರೆ. ಮೊನ್ನೆ ನಾಗರಾಜ್ ಅನ್ನೋ ವ್ಯಕ್ತಿ ಏನ್ ಅಂಕನಹಳ್ಳಿ ಗ್ರಾಮ ಪಂಚಾಯತಿ ಬಗ್ಗೆ ಆರೋಪ ಮಾಡಿದಾನೆ. ಈ ನಾಗರಾಜನನ್ನು ಮೂಲತಃ ನಮ್ಮೂರನ್ನಲ್ಲ, ಇವನು ಹೆಂಡತಿ ಮನೆ ಕಡೆಗೆ ಸೈಟ್ ಕೊಟ್ರು ಅಂದ್ಬಿಟ್ಟು ಮನೆ ಕಟ್ಕೊಂಡು ಇವನು ಇವ್ ಪಂಚಾಯತಿ ಈ ಬಾಬು ಮತ್ತು ಧನಂಜಯಣ್ಣ ತಮ್ಮಣ್ಣ ಇವ್ರ ಬಗ್ಗೆ ಆರೋಪ ಮಾಡಿದಾನೆ. ಇದೆಲ್ಲ ಶುದ್ಧ ಸುಳ್ಳು. ನಾವು ಅಂಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪರ ಮಾತಾಡ್ತಾ ಇಲ್ಲ, ಉಪಾಧ್ಯಕ್ಷ ಪರ ಮಾತಾಡ್ತಾ ಇಲ್ಲ. ನಾವು ನಾಗರಿಕರು. ನಾವು ಹಿಂದೆಂದು ಈ ಅಂಕನಹಳ್ಳಿ ಗ್ರಾಮದಲ್ಲಿ ಕೆಲ್ಸನ ನಾನ್ ನೋಡಿರೋ ಮಟ್ಟಿಗೆ ಯಾರು ಮಾಡಿಲ್ಲ. ಈ 5 ವರ್ಷ ಅವಧಿಲಿ ಇವ್ರು ಏನ್ 3 ಜನ ಮಾಡಿದ್ದಾರೆ, ಈ ಅವಧಿ ಕೆಲ್ಸನ ಯಾರು ಮಾಡಿಲ್ಲ. ಉದಾಹರಣೆಗೆ ನಮ್ ಬಸವೇಶ್ವರ ರಂಗಸ್ಥಳ ಗುಡಿತವು ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅದಾದ್ಮೇಲೆ ಒಂದ್ ದೊಡ್ಡದು ಒಂದು ಲೈಟಿಂಗ್ ಆರ್ಟ್ ಮಾಡಿ ಮರ್ಕ್ಯೂರಿ ಬಲ್ಪ್ ಹಾಕಿ ಒಂದು ದೇವಸ್ಥಾನಕ್ಕೆ ಎಲ್ಲಾ 5 ದೇವಸ್ಥಾನಗಳಿಗೂ ಲೈಟ್ ಬಿಡ್ಲಿ ಅಂತ ಅದೊಂದು ದೀಪ ಅಲಂಕಾರ ತರ ಮಾಡಿದ್ದಾರೆ. ಚೌಟ್ರಿ ಬಗ್ಗೆ ಆರೋಪವಾಗಿದೆ ಅಂತ ಹೇಳ್ತಾ ಇದ್ದಾನೆ ಈ ನಾಗರಾಜನ ವ್ಯಕ್ತಿ. ಚೌಟ್ರಿಗೆ ಕಡಿಮೆ ಅಂತಂದ್ರೆ 1 ಕೋಟಿ ರೂಪಾಯಿ ಅನುದಾನನ ಇವರು ಎಲ್ಲಾ ನಮ್ಮ ಅಂಕನಹಳ್ಳಿ ಗ್ರಾಮದ ನಾಗರಿಕರು ಸಹಾಯದಿಂದ ದುಡ್ಡು ಕಲೆಕ್ಟ್ ಮಾಡಿ ಚೌಟ್ರಿಗೆ ಒಂದು ಊಟದ ಹಾಲು ಮತ್ತೆ ಲೈಟಿಂಗ್ಸ್ ಮತ್ತೆ ಇದು ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ. ಯಾರು? ಈ 3 ಜನ ವ್ಯಕ್ತಿಗಳು ಸ್ವಂತ ಇವ್ರ ಮನೆಗೆ ಸ್ವಂತ ನನ್ನ ಮನೆ, ಈಗ ನಾನೇ ಉದಾಹರಣೆ, ನನ್ನ ಮನೆಗೆ ನಾನು ಏನೋ ಮಾಡ್ಬೇಕು, ನಾನು ದುಡಿಬೇಕು, ಸಂಪಾದನೆ ಮಾಡ್ಬೇಕು ಅಂತೀನಿ. ಅದೇ ತರ ಇವರು ನಮ್ಮ ಊರಿನ ಗ್ರಾಮದ ಬಗ್ಗೆ ಶ್ರಮಿಸಿದ್ದಾರೆ. ಇವ್ರು 3 ಜನ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ. ಇವರು ಈ ರೀತಿ ಹಗರಣಗಳ ಇದುವರೆಗೂ ಯಾರೂ ಮಾಡಿಲ್ಲ. ಇದು ಎಷ್ಟು ವರ್ಷದಿಂದ ಓಪನ್ ಆಗಿದೆಯೋ ಅದು ನನಗೆ ಗೊತ್ತಿಲ್ಲ. ಪಂಚಾಯತಿ ಗೊತ್ತಾಯ್ತಿರ ನಿಮ್ಗೆ. ಆದ್ರೆ ನಾನು ಕೂಡ ಈ ಇದರಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಸದಸ್ಯನಾಗಿ ಕಾರ್ಯನಿರ್ವಹಿಸಿರೋ ದಿಸೆಯಿಂದ ಯಾವ ಇದರಲ್ಲಿ ಮಿಸ್ಯೂಸ್ ಮಾಡಕ್ಕೆ ಯಾವ ಅನುದಾನನು ಸರ್ಕಾರ ಕೊಡಲ್ಲ. ಆಮೇಲೆ ಮನೆ ಬಂದ್ರು ಕೂಡ ಅವರೇ MLAಗಳೇ ನಾನು ಇಂತಿಷ್ಟು ಇವ್ರಿಗೆ ಕೊಡ್ತೀನಿ ಮನೆನ ನಿಮ್ಗೆ 2 ಕೊಡ್ತೀನಿ ಅಂತ ಹೇಳೋ ಸಹಜನೂ ಕೂಡ ಇದೆ. MLAಗಳೇ ನಾವೇ ಕೊಡ್ತೀವಿ, ನಾವೇ ಅವ್ರಿಗೆ ವಿತರಣೆ ಮಾಡ್ತೀವಿ, ನಿಮ್ಗೆ ನಿಮ್ ಪಂಚಾಯತಿಗೆ ಮೆಂಬರ್ 1 ಅಥವಾ 2 ಅಂತ ಕೊಡಕ್ಕೆ ವಿತರಣೆ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಕೂಡ ಹಣವ ದುರುಪಯೋಗ ಮಾಡ್ಕೊಳ್ಳುವಂತ ಇಲ್ಲ. ಆಮೇಲೆ ಪಂಚಾಯತಿಯರು ಕಾಂಟ್ಯಾಕ್ಟ್ ಮಾಡ್ಸಕ್ಕಾಗದ. ನಾನು ಮಾಜಿ ಅಧ್ಯಕ್ಷ AV ಧನಂಜಯ ಅಂತ. ನಮ್ಮ ಅವಧಿಯಿಂದ ಯಾವುದೇ ತರದ ಅನ್ಯಾಯ ಆಗಲಿ ಇನ್ನೊಂದಲ್ಲಿ ಯಾವುದು ಏನೂ ಆಗಿಲ್ಲ. 10 ಜನ ಮೆಂಬರ್ ಇದ್ದೀವಿ. 10 ಜನ ಮೆಂಬರು ಪ್ರತಿಯೊಂದು ಕೆಲಸ ಕಾರ್ಯಗಳು ಅವ್ರವ್ರ ಕೆಲಸ ಕಾರ್ಯ ಅವರವರೇ ಮಾಡ್ಕೊಂಡು ಅವರವರೇ ಮುಗಿಸವ್ರೆ. ಯಾರು ಅವ್ರ ಕೆಲಸ ತಗೊಳ್ಳೋದು ನಾವು ಮಾಡ್ಸೋದು, ನಮ್ ಕೆಲಸ ತಗೊಳ್ಳೋದು ಅವ್ರು ಮಾಡ್ಸೋದು ಯಾವ್ದು ಏನು ಹೇಳಿಲ್ಲ. ನಾಗರಾಜ್ಗೂ ನಮಗೂ ವ್ಯತ್ಯಾಸ ಹೆಂಗ್ ಬಂದಿತ್ತು ಅಂದ್ರೆ TC ಬಂತು. TC ಬಂದು TCಯ ನಮ್ಮನೆ ಹತ್ರ ಮೂಲ ಕಾರ್ನರ್ ಹಾಕ್ಸಿ ಅಂತ ಅವನು,
ನಮ್ಮನೆ ಕಾರಣ ರಥ ಹಾಕ್ಸಕ್ ಹೋದ್ರೆ ಬೇರೆ ಪಾರ್ಟಿಗಳೆಲ್ಲ ಇಲ್ಲಿ ಬೇಡಿ ಅಲ್ಲಿ ಬೇಡಿ ಹಾಕ್ಸಿ ವಾದ ಮಾಡಿ ಅಂತಾರು ಕೊನೆ ನಿನ್ ಮನೆ ಹಾಕ್ಸಪ್ಪ ಅಂತ ಹೇಳಿದ್ರು, ಅವ್ನ ಮನೆ ಬೇಡ ಅಂತ ಅಂದ್ರು. ಆ TC ಬಂದಿದ್ದು TC ವಾಪಸ್ ರಿಟರ್ನ್ ಹೋಯ್ತು. ಮಾಮೂಲಿ 11 KB ಬಂದಿದ್ದು 11 KB ಮಾಮೂಲಿ ಲೈನ್ ಹಳೆ ಲೈನ್ ಊರೊಳಗೆ ತಂದು ಎಳೆದು ತಿರ್ಗಾ ಕಲೆಕ್ಷನ್ ಅಲ್ಲಿಗೆ ಕೊಟ್ಟಿವಿ. ಅವ್ನ ಮನೆ ಹತ್ರಕ್ಕೆ CC ರೋಡ್ ಮಾಡ್ತೀವಿ ಅಂತ ಅಂದ್ರು. CC ರೋಡ್ ಮಾಡ್ಸಕ್ಕೆ ನಮ್ಗೆ ಕಮ್ಮಿ ಅಂದ್ರು. ಅಲ್ಲಿ 25 ಲಕ್ಷ ರೂಪಾಯಿ ದುಡ್ಡು ಅನುದಾನ ಬೇಕು. ಪಂಚಾಯತಿಗೆ ಒಂದು ವರ್ಷದಲ್ಲಿ 18 ಲಕ್ಷದಿಂದ 20 ಲಕ್ಷ ದುಡ್ಡು ಬರ್ತದೆ. ಅದ್ರಲ್ಲಿ 4 ಲಕ್ಷ ರೂಪಾಯಿ KB ಕೊಡ್ತೀವಿ. 4 ಲಕ್ಷ ರೂಪಾಯಿ KB ಕೊಡ್ತೀವಿ. ಆಮೇಲೆ ವಿತ್ ಈಗ ಮೆಂಬರ್ ಆಗಿರ್ಬೋದು, ಏನೇ ಮೆಂಬರ್ ಆಗಿರ್ಬೋದು, ಮೆಂಬರ್ ಅವ್ರ ಮನೆಗೆ ಮಾತಾಡೋ ನಾಗರಾಜ್ ಅವರ ರೊಕ್ಕೇನೆ ಒಬ್ರು ಮೆಂಬರ್ ಆಲ್ರೆಡಿ ಉಪಾಧ್ಯಕ್ಷರು. ಈಗ ಆಲ್ರೆಡಿ 30 ತಿಂಗಳಿಂದ ಅವರು ಕೆಲಸ ನಮ್ಗೆ ಮಾಡವ್ರೆ. ಅವ್ರು ಏನೇ ಒಂದು ಕೆಲಸ ಕಾರ್ಯಕ್ರಮ ನಿರೂಪಣೆ ಮಾಡ್ಕೋಬೇಕಾದ್ರೆ ರುಕ್ಮಿಣಿ ಅವರ ನಾವು ನೆಲಗೂಡಿ ಮಾತಾಡಿ ಅವ್ರ ವಿಶ್ವಾಸ ತಗೊಂಡೇ ನಾವು ಕೆಲಸ ಕಾರ್ಯ ಮಾಡಿರೋದು. ಅವರು ರುಕ್ಮಿಣಿಯ ಸ್ಟೇಟ್ಮೆಂಟ್ ಒಂದೂ ಕೊಟ್ಟಿಲ್ಲ. ಏಕಾಏಕಿ ಧನಂಜಯ, ಬಾಬು, ತಮ್ಮಣ್ಣ 3 ಜನ ಬಿಟ್ರೆ ಯಾವುದೇ ತರದ ಮೆಂಬರ್ಗಳ ಹೆಸರನ್ನು ಸುಧಾ ಹೇಳಿಲ್ಲ. ಇದು ಉದ್ದೇಶಪೂರ್ವಕ ಮಾಡ್ಬೇಕು, ನಮ್ಮಿಬ್ರಿಗೂ 3 ಜನಕ್ಕೂ ಕರಿಮೆಸೆ ಬೆಳಿಬೇಕು ಅಂತ ದೃಷ್ಟಿಗೆ ಮಾಡಿರೋದು. ಇದು ಯಾವುದೇ ತರದ ಅವ್ಯವಹಾರ ನಡೆದಿಲ್ಲ. ಕೆಲಸ ಆಗ್ಬೋದು, ರಂಗಸ್ಥಳ ಸ್ಥಿತಿಗೊಂಡಿತ್ತು, ಅದ CC ರೋಡ್ ಮಾಡ್ತೀವಿ. ಅದಕ್ಕೊಂದು ಮಹೇಶ್ವರ ಅನುದಾನದಲ್ಲಿ ಒಂದು ಇದು ಸೋಡಿಯಂ ಲೈಟ್ ಕೊಟ್ಟಿವಿ. ಆಮೇಲೆ ವೆಂಕಟೇಶ್ವರ ಮನೆ ಹತ್ರ ಒಂದು CC ರೋಡ್ ಮಾಡಿವಿ. AT ಸೋಮಶೇಖರ್ ಮನೆ ಹತ್ರ ಒಂದು CC ರೋಡ್ ಮಾಡಿವಿ. ಪಡೆದಮ್ಮ ದೇವಸ್ಥಾನ ಗ್ರಾಮದವ್ರ ತಗೋ ನಾವ್ ಯಾರ ಹೋಗಿಲ್ಲ, ಹೊರಗಡೆ MLA ತಗೋ ಯಾರು ದುಡ್ಡು ಇಸ್ಕೊಂಡಿಲ್ಲ. ನಮ್ಮ ಗ್ರಾಮದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಒಂದು 20 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಆ ದೇವಸ್ಥಾನ ನಿರೂಪಣೆ ಮಾಡಿವಿ. ಚೌಟ್ರಿಗೆ 30 ಲಕ್ಷ ದುಡ್ಡು ಎತ್ತೀವಿ. ಅಲ್ಲಿ ಏನು 30 ಲಕ್ಷ ನಾವು ಎತ್ತೀವಿ, ಅದು ಎತ್ತಿರೋ ದುಡ್ಡೆಲ್ಲ ಫುಲ್ ಪಿಂಟು ಲೆಕ್ಕ ಮಾಡಿವಿ. ಪಡೆದಮ್ಮ ದೇವಸ್ಥಾನದ್ದು ಲೆಕ್ಕ ಮಾಡಿವಿ. ಯಾವುದೇ ತರದ ಅವ್ಯವಹಾರ ಅಂತೂ ನಡೆದಿಲ್ಲ. ಇದು ಆ ತಾಯಿ ಸತ್ವಲ್ಲ ನೆಲ್ಬೇಕು, ಕ್ಷಮೆ ಕೇಳ್ತೀನಿ ಅನ್ಬೇಕಾದ್ರೆ. ಯಾವ ದೇವಸ್ಥಾನ ಬೇಕು ನಾ ಸತ್ಯ ಮಾಡ್ತೀನಿ. ನಾವು ತಿಂದಿರೋ ಸಂದೇ ಹೊತ್ತಿಗೆ ಉಣ್ಣೋದು ಬೇಡ, ತಿನ್ನೋದು ಬೇಡ. ಅವನು ಉದ್ದ ಓಕೆ, ಇದಿಷ್ಟು ಯಾವುದೇ ರೀತಿ ಹಗರಣಗಳು ನಡೆದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಯಾವ ಒಂದು ಸ್ವಾರ್ಥಕ್ಕೋಸ್ಕರ ಮಾಡಿರುವಂತಹ ದುರುದ್ದೇಶದಿಂದ ಕೊಟ್ಟಿರುವಂತಹ ಹೇಳಿಕೆ ಇದು ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದೊಂದು ವೇಳೆ ಏನಾದ್ರು ಹಗರಣ ನಡೆದಿದ್ರೆ ನೇರ ಚರ್ಚೆ ಮಾಡಕ್ಕೆ ಮುಕ್ತ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಎಡಿಟರ್ ಬಸವರಾಜ್ SP, ಸಾಲಿಗ್ರಾಮ.